ಮನೆ ಮನೆಗೆ ಗ್ಯಾಸ್ ಲೈನ್ ಅಂತ ಈಗ ಆಲ್ರೆಡಿ ಸುಮಾರು ಏರಿಯಾಗಳಲ್ಲಿ ಗ್ಯಾಸ್ ಲೈನ್ ಪೈಪ್ ಬಂದಿದೆ. ಮನೆಗೆ ಅವರೇ ಕಲೆಕ್ಷನ್ ಕೊಡ್ತಾರೆ. ಮಾಮೂಲಿ ಇವಾಗ ನೀರ್ದು ಬಿಲ್ ಹೆಂಗ್ ಕಟ್ತೀರಾ ಮತ್ತೆ ಕರೆಂಟ್ ಬಿಲ್ ಮೀಟರ್ ಓಡಿರೋ ಅಷ್ಟು ಹೆಂಗ್ ಕಟ್ತೀರಾ, ಅದೇ ತರ ಮನೆಗೆ ನಿಮ್ಗೆ ಒಂದು ಮೀಟರ್ ಹಾಕೊಡ್ತಾರೆ. ಅದರಲ್ಲಿ ಓಡಿರೋ ಅಷ್ಟನ್ನ ನೀವು ಬಿಲ್ ಕಟ್ಬೇಕಾಗತ್ತೆ ಗ್ಯಾಸ್ ಬಿಲ್ ನ. ಇವಾಗ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಈ ವಿಷಯ ಗೊತ್ತಿರುತ್ತೆ, ಬಳಸ್ತಾ ಇರ್ತಾರೆ. ಅದೇ ತರ ಇದು ಒಂದು ಏರಿಯಾದಲ್ಲಿ ಈ ತರ ಗ್ಯಾಸ್ ಲೈನ್ ಪೈಪ್ ಬಂದಿದೆ. ಆದ್ರೆ ಇಲ್ಲೊಂದು ಜಾಗದಲ್ಲಿ ಆ ಗ್ಯಾಸ್ ಲೈನ್ ಪೈಪ್ ಓಪನ್ ಆಗಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಆಫ್ ಮಾಡಕ್ಕೆ ಆಗ್ತಾ ಇಲ್ಲ. ನೋಡಿ, ಮಣ್ಣು ಮರಳು ಎಲ್ಲ ಸುರಿತಿದ್ದಾರೆ, ಆಫ್ ಮಾಡಕ್ಕೆ ಆಗ್ತಾ ಇಲ್ಲ. ಸರ್ಕಾರ ಇದಕ್ಕೆಲ್ಲ ಗಮನ ಹರಿಸಬೇಕು. ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ವಾಲ್ ಟೈಪ್ ಅಲ್ಲಿ ಕೊಡಬೇಕು, ಆಫ್ ಮಾಡೋ ಅಂತ ಆಪ್ಷನ್ ಕೊಡಬೇಕು. ಈ ತರ ಬೆಂಕಿ ಅನಾಹುತಗಳು ಕಂಡಲ್ಲಿ ಇಮಿಡಿಯೇಟ್ ಆಗಿ ಆಫ್ ಮಾಡೋದನ್ನ ಮನೆಯವ್ರಿಗೆ ಹೇಳ್ಕೊಡ್ಬೇಕು. ಅವಾಗ ಏನಾಗುತ್ತೆ ಅಂತ ಅಂದ್ರೆ ಈ ತರ ಫೈರ್ ಆದಾಗ ಸೇಫ್ ಆಗ್ಬೋದು. ಇಲ್ಲ ಅಂತಂದ್ರೆ ಇವಾಗ ನೋಡಿ, ಆ ಜಾಗದಲ್ಲಿ ಏನಾದ್ರು ಕಾರ್ ನಿಂತಿದ್ರೆ, ಬೈಕ್ ಗಳು ನಿಂತಿದ್ರೆ ಆ ಪೆಟ್ರೋಲ್ ಸುಟ್ಟಿ ಡೀಸೆಲ್ ಸುಟ್ಟಿ ಇನ್ನೂ ಜಾಸ್ತಿ ಫೈರ್ ಆಗುತ್ತೆ, ಮತ್ತೆ ಮನೆ ಒಳಗಡೆ ಹತ್ಕೊಳ್ಳೋ ಅಂತ ಸಾಧ್ಯತೆ ಇರುತ್ತೆ. ಹಂಗಾಗಿ ಇದನ್ನ ಆದಷ್ಟು ಗೌರ್ಮೆಂಟ್ ಯಾರು ಗ್ಯಾಸ್ ನ ಇನ್ಸಲೇಷನ್ ಮಾಡ್ತೀರಾ, ಇದನ್ನ ನಿರ್ಧಾರ ತಗೊಂಡಿರಾ ಮನೆ ಮನೆಗೆ ಗ್ಯಾಸ್ ಲೈನ್ ಅಂತ ಅಂತವ್ರು ಸ್ವಲ್ಪ ಇದನ್ನೆಲ್ಲ ನೋಡಿ ಈ ತರ ಪ್ರಾಬ್ಲಮ್ ಗಳಾದಾಗ ಏನಾದ್ರೂ ಕಂಟ್ರೋಲ್ ಮಾಡುವಂತ ಆಪ್ಷನ್ ನ ಕೊಟ್ರೆ ಇನ್ನೂ ಒಳ್ಳೇದು. ಇದನ್ನ ಆದಷ್ಟು ಶೇರ್ ಮಾಡಿ ಎಲ್ಲಾ ಜನಗಳಿಗೂ ಈ ವಿಷಯ ತಿಳಿಲಿ. ಈಗ ಆಲ್ರೆಡಿ ಲೈನ್ ತಗೊಂಡಿರೋರು ಹುಷಾರಾಗಿ ಯೂಸ್ ಮಾಡಿ ಅಂತ ಹೇಳತ್ತೀನಿ.